ಸೊಸೆ ಸೊಸೆ ನಿನಗೆ ಈ ವಿಷಯ ಗೊತ್ತಿದೆ ಅಂತ ನಮ್ಗೆ ಯಾರಿಗೂ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನು ಹಾಗೆ ಎದ್ಬಿಡ್ತೀನಿ. ನನಗೆ ವಿಷಯ ಗೊತ್ತಿಲ್ಲ ಅನ್ನೋ ತರ ನಟಿಸ್ತೀನಿ. ಈಗ ನಿಮ್ಮ ಹತ್ರ ಹೇಳ್ಕೊಂಡಿದ್ದ ತರ ಯಾರ ಹತ್ರನೂ ಹೇಳ್ಕೊಳಲ್ಲ, ಕಣ್ಣೀರ್ ಹಾಕಲ್ಲ, ವಿಷಯ ಗೊತ್ತಿದೆ ಅನ್ನೋ ತರ ತೋರಿಸ್ಕೊಳಲ್ಲ. ಅಲ್ಲ ವಸುಧಾ, ಎಲ್ಲ ಸತ್ಯ ಗೊತ್ತಿದ್ದು ಹೀಗ್ ನಗ್ನಗ್ತಾ ಇದೆಯಲ್ಲ, ನೋವನ್ನ ಹೇಗ್ ಸಹಿಸ್ಕೋತೀಯ ವಸುಧಾ? ನಾನು ಈ ವಿಷಯನ ಚೇತನ್ ಹತ್ರನೂ ಹೇಳಿಲ್ಲ, ಗೊತ್ತಾ ಅಕ್ಕ? ಆ ದೇವ್ರು ಸಾವಿನ ಜೊತೆಗೆ ಅದನ್ನ ಎದುರಿಸೋ ಶಕ್ತಿ ಕೂಡ ಕೊಟ್ಟಿದ್ದಾನೆ ಅನ್ಸುತ್ತೆ. ಅಕ್ಕ, ನಿಮ್ಗೆ ಗೊತ್ತಾ, ಚೇತನ್ಗೆ ಇವತ್ತು ನಾನೇ ಕಾಫಿ ಮಾಡ್ಕೊಟ್ಟೆ. ನನ್ಗೋಸ್ಕರ ಮನೇಲೆ ಕೆಲ್ಸಕ್ಕೆ ಹೋಗದೆ ಯಾಕಿರ್ಬೇಕು ಅಂತ ನಾನೇ ಒತ್ತಾಯ ಮಾಡಿ ಕೆಲ್ಸಕ್ಕೆ ಕಳ್ಸ್ಕೊಟ್ಟೆ. ಡಿಸೈಡ್ ಮಾಡ್ಬಿಟ್ಟಿದ್ದೀನಕ್ಕ, ಕೊನೆವರೆಗೂ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಎಲ್ರೂ ಸ್ವಲ್ಪ ತಡವಾಗಿ ಸಾಯ್ಬೋದು, ಆದ್ರೆ ನಾನ್ ಸ್ವಲ್ಪ ಬೇಗ ಸಾಯ್ತಿದ್ದೀನಿ ಅಷ್ಟೇ. ಹಾಗೆಲ್ಲ ಹೇಳ್ಬೇಡ ವಸುಧಾ, ಹಿಂಗೇನು ಆಗಲ್ಲ ಕಣ, ಹಿಂಗೇನು ಆಗಲ್ಲ. ನಿನ್ ಬಗ್ಗೆ ನನಗೆ ಹೆಮ್ಮೆ ಆಗ್ತಿದೆ ವಸುಧಾ. ಮೀರಿದ ಆಲೋಚನೆ ನಿಂತು. ಕೀರ್ತಿ, ನಿನ್ ಹೊಟ್ಟೆಲಿರೋ ಮಗುನ ಸಾಯಿಸೋದಕ್ಕೆ ಯಾವ ಡ್ರಗ್ ಹಾಕ್ಬೇಕನ್ನೋ ವಿವರ ನನಗೆ ಸಿಕ್ಬಿಡ್ತು ಕಣೆ. ಆ ಡ್ರಗ್ ಹಾಕಿ ನಿನ್ ಮಗುನ ಸಾಯಿಸ್ತೀನಿ. ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಫೋನ್ ಮಾಡಿ ಕನ್ಫರ್ಮ್ ಮಾಡೋದು ಒಳ್ಳೇದು. ಇಲ್ದೆ ಹೋದ್ರೆ ನನ್ನ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡತ್ತೆ. ಹಲೋ ಡಾಕ್ಟರ್, ನಾನು ಗಾಯತ್ರಿ ಮಾತಾಡ್ತಿದ್ದೀನಿ. ಗೊತ್ತಾಯ್ತು, ಹೇಳಿ. ಏನ್ ಇಷ್ಟು ದಿವಸ ಆದ್ಮೇಲೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನಿಲ್ಲ ಡಾಕ್ಟರ್, ನನ್ನ ಫ್ರೆಂಡ್ ಒಬ್ಳು ವಿಚಾರದಲ್ಲಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ. ಅದೇ ಡಾಕ್ಟರ್, ನನ್ನ ಫ್ರೆಂಡ್ ಒಬ್ಳು ಗರ್ಭಿಣಿ. ಇನ್ನು ಸ್ವಲ್ಪ ದಿನದಲ್ಲಿ ಅವಳು ಡೆಲಿವರಿ ಆಗುತ್ತೆ. ಡಾಕ್ಟರ್, ಅವಳು ಚೆಕಪ್ಗೆ ಅಂತ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾ ಇದ್ಲು. ಅಲ್ಲಿ ಆ ಡಾಕ್ಟ್ರು ಹೊಟ್ಟೆಲಿರೋ ಮಗು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಈ ಮೆಡಿಸಿನ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ದಾರೆ. ಆದ್ರೆ ಡಾಕ್ಟರ್, ಅವಳು ಅವ್ರ ಮಾತು ನಂಬಿ ಆ ಮೆಡಿಸಿನ್ ತಗೊಂಡ್ಮೇಲೆ ಅವಳಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹೌದಾ? ಏನ್ ಔಷಧಿ ಹೇಳಿ? ಅನ್ನೋ. ಓ ಮೈ ಗಾಡ್, ಯಾವ ಡಾಕ್ಟರ್ ಈ ಔಷಧಿನ ಬರ್ಕೊಟ್ಟಿದ್ದು? ಡಾಕ್ಟರ್ ಯಾರು ಅಂತ ಕೇಳಲಿಲ್ಲ. ಅಂದಾಗೆ ಆ ಮೆಡಿಸಿನ್ ತಗೋಬೋದಲ್ವಾ ಡಾಕ್ಟರ್? ಅದರಿಂದ ಮಗು ಹೆಲ್ತಿಯಾಗಿ ಹುಟ್ಟುತ್ತಲ್ವಾ? ಮಗು ಹೆಲ್ತಿ ಆಗೋದಲ್ರಿ, ಸತ್ತೇ ಹೋಗುತ್ತಷ್ಟೇ. ಈ ಡ್ರಗ್ ತಗೊಂಡ್ರೆ ಮಗು ಹೊಟ್ಟೆನಲ್ಲೇ ಸತ್ತೋಗುತ್ತ್ರಿ. ಮೊದ್ಲು ನಿಮ್ ಫ್ರೆಂಡ್ಗೆ ಈ ಔಷಧಿನ ಬಿಸಾಕಕ್ ಹೇಳಿ. ಮೊದ್ಲು ಆ ಡಾಕ್ಟರ್ ಮೇಲೆ ಕೇಸ್ ಹಾಕಕ್ ಹೇಳಿ. ಮಗುನ ಉಳ್ಸೋ ಬದಲು ಸಾಯ್ಸಕ್ ಹೊರಟಿದಾರಲ್ಲ ಅಂತವ್ರನ್ನ ಜೈಲಿಗೆ ಕಳಿಸ್ಬೇಕು. ಹೇಳ್ತೀನಿ ಡಾಕ್ಟರ್, ನನ್ನ ಫ್ರೆಂಡ್ ಕೈಯಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ. ಡಾಕ್ಟರ್, ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ಇಲ್ದೆ ಹೋಗಿದ್ದಿದ್ರೆ ಅವಳು ಆ ಮೆಡಿಸಿನ್ ಕಂಟಿನ್ಯೂ ಮಾಡ್ತಿದ್ಲು. ಈ ಕ್ಷಣನೇ ಸ್ಟಾಪ್ ಮಾಡಕ್ ಹೇಳ್ರಿ. ಓಕೆ ಡಾಕ್ಟರ್. ಅದ್ ಸರಿ, ಯಾರ್ ನಿಮ್ ಫ್ರೆಂಡ್? ಅದು ಹಳೆ ಕ್ಲಾಸ್ಮೇಟು. ಆದ್ರೆ ಇದನ್ನೆಲ್ಲ ನೀವು ಕೇಳ್ತಿದಾರಲ್ಲ, ಯಾಕೆ?
ಅದು ಅವಳು ತುಂಬು ಗರ್ಭಿಣಿ ಅಲ್ವಾ ಡಾಕ್ಟರ್. ಡಾಕ್ಟರ್ ಅವಳಿಗೆ ಸಜೆಸ್ಟ್ ಮಾಡಿದ್ರು. ನಾನು ಗರ್ಭಿಣಿ ಅಲ್ವಾ, ನಾನು ಆ ಮೆಡಿಸಿನ್ನ ತಗೋಬೋದೇನೋ ಅಂತ ಅನ್ನಿಸ್ತು. ನಿಮ್ಮನ್ನು ಕೇಳಿದ್ದು ಒಳ್ಳೇದೇ ಆಯಿತು. ನಾನು ನನ್ನ ಫ್ರೆಂಡಿಗೆ ಹೇಳ್ತೀನಿ ಡಾಕ್ಟರ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಅಲ್ಲಿಗೆ ಆ ಮೆಡಿಸಿನ್ ಹಾಕಿದ್ರೆ ಮಗು ಕತೆ ಮುಗೀತು. ಕೀರ್ತಿ, ನನ್ನಿಂದ ನಮ್ಮಪ್ಪನ ದೂರ ಮಾಡಿ ತಮಾಷೆ ನೋಡ್ತೀಯಾ? ಈಗ ನಾನು ನೋಡ್ತೀನಿ. ಏನು ರಾಯಡ್ ಸವಾರಿ ಎಲ್ಲಿಗೆ ಹೋಗಿತ್ತು? ಸದಾ ಕಾಲ ನಿನ್ ಕಣ್ಣೆದುರುಗಡೆನೆ ಇದ್ಕೊಂಡು ನಿನ್ ಸೇವೆ ಮಾಡ್ತಿರ್ತೀನಿ ಹಾಗೆ ಹೀಗೆ ಅಂತ ಕೊಚ್ಕೊಳ್ತಿದ್ರಿ. ಈಗ ನೋಡಿದ್ರೆ ಕಣ್ಣೆದುರುಗಡೆನೆ ಇರೋಲ್ಲ. ಈಗಲೂ ತಮ್ಮ ಸೇವೆಗೆ ಹೋಗಿದ್ ನಾವು. ನಿಮ್ ಸೇವೆ ಯಾವತ್ತೂ ತಪ್ಪಲ್ಲ. ಏನ್ ಸೇವೆನೋ? ಇದನ್ನ ಓಪನ್ ಮಾಡಿ ನೋಡು, ನಿಂಗೆ ಗೊತ್ತಾಗುತ್ತೆ. ಏನಿದೆ ಇದ್ರಲ್ಲಿ? ಎಲ್ಲ ನಾನೇ ಹೇಳಿದ್ರೆ ಸಸ್ಪೆನ್ಸ್ ಎಲ್ಲಿರುತ್ತೆ. ಓಪನ್ ಮಾಡಿ ನೋಡು. ಏನ್ ರಾಘವಿದು? ಒಂದ್ ಬಾಕ್ಸ್ ಓಪನ್ ಮಾಡಿದ್ರೆ ಇನ್ನೊಂದ್ ಬಾಕ್ಸ್. ಏನ್ ತಮಾಷೆ ಹೇಳ್ತಿದ್ದೀರಾ? ಓಪನ್ ಮಾಡು, ಗೊತ್ತಾಗುತ್ತೆ. ಸೀಟಾ ನೋಡು. ಹಲೋ, ಏನಾದ್ರೂ ಇದೆಯಾ ಅಥವಾ ಸುಮ್ನೆ ಬಾಕ್ಸ್ ಒಳಗ್ ಬಾಕ್ಸ್ ಇದೆಯಾ? ಆಗಿದೆ. ಏನಿದು? ಕೇಸರಿ ಕಣೆ ದಡ್ಡಿ. ಕೇಸರಿನಾ? ಯಾಕೆ? ನೀನ್ ಹಾಲಲ್ಲಿ ಹಾಕೊಂಡು ಕುಡಿಲಿ ಅಂತ. ಹೋಗು, ಹಾಲು ತಗೊಂಬ. ನಾನೇ ಮಿಕ್ಸ್ ಮಾಡ್ಕೊಡ್ತೀನಿ. ಇಲ್ಲೇ ನನ್ನ ಕಣ್ಣೆದ್ರಗಡೆ ಕುಡಿಬೇಕು. ಹಾಲಲ್ಲಿ ಹಾಕೊಂಡು ಕುಡಿಬೇಕಾ? ಯಾಕೆ? ನನಗೊಂಚೂರು ಅತಿ ಆಸೆ ಇದೆ. ಏನದು ಅತಿ ಆಸೆ? ಕೇಸರಿನ ಗರ್ಭಿಣಿ ಹೆಂಗಸರು ಹಾಲಲ್ಲಿ ಹಾಕೊಂಡು ಯಾಕೆ ಕುಡಿತಾರೆ ಹೇಳು? ಓಹೋಹೋ, ರಾಯರು ಇಂಟರ್ನೆಟ್ ಮುಂದೆ ಕೂತ್ಕೊಂಡು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿರೋ ಹಾಗಿದೆ. ಮತ್ತೆ ನಮ್ ಹೆಂಡತಿಗೆ ಸೇವೆ ಮಾಡೋದು ಅಂದ್ರೆ ಸುಮ್ನೆನಾ? ಈ ಕೇಸರಿನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ನೀನ್ ಕುಡಿದ್ರೆ ನಮ್ ಮಗು ನಂತರನೇ ಬೆಳ್ಳಿಗುಟ್ಟದಂತೆ. ಅದ್ರ ಆರೋಗ್ಯನೂ ಚೆನ್ನಾಗಿರುತ್ತಂತೆ. ನಮ್ ಮಗು ಚೆನ್ನಾಗಿರ್ಬೇಕು ಅಂತ ನನ್ಗೆ ಆಸೆ ಇರಲ್ವಾ? ಓಹೋ, ಅದಕ್ಕೆ ರಾಯಡ್ ಸವಾರಿ ಹೊರಗೆ ಹೋಗಿತ್ತೇನೋ? ಮತ್ತೆ ಇಷ್ಟಕ್ಕೆ ಮುಗಿಲಿಲ್ಲ. ಮಗು ಹುಟ್ಲಿ ಆಮೇಲೆ ನೋಡು. ಆಮೇಲೆ ಇನ್ನೇನು? ಮಗುಗೆ 8 ತಿಂಗಳಾದ್ಮೇಲೆ ಚಿನ್ನದ ಗಟ್ಟಿನ ಹಾಲಲ್ಲಿ ಕರಗಿಸಿ ಮಗು ಕುಡಿಸಿದ್ರೆ ಅದ್ರ ಆರೋಗ್ಯ ಇನ್ನೂ ಚೆನ್ನಾಗಾಗುತ್ತಂತೆ. ಮಗುಗೆ 8 ತಿಂಗಳಾಗ್ಲಿ. ಸರಿ ಹೋಯ್ತು. ನೀವ್ ಹೇಳೋದನ್ನ ನೋಡಿದ್ರೆ ಇನ್ಮೇಲೆ ಜನರು ಚಿನ್ನನ ಒಡವೆ ತರ ಮೈ ಮೇಲೆ ಹಾಕೊಳ್ಳೋ ಬದಲು ತಿಂತಾ ಕೂತಿರ್ಬೇಕಾಗತ್ತೆ. ಸಾಹೇಬ್ರೆ, ಚಿನ್ನನ ತಿನ್ನಕ್ಕಾಗಲ್ಲ, ಅಣ್ಣನ ಮಾತ್ರ ತಿನ್ನಕ್ಕಾಗೋದು. ಅಲ್ಲ, ಹಾಗಂತ ಎಲ್ಲ ಕೇಳಿದ್ ನೆನ್ಪು ಬಂತು, ಅದಕ್ಕೆ ಹೇಳ್ದೆ. ನೀವು ಇಷ್ಟೆಲ್ಲ ನನ್ನ ಸೇವೆ ಮಾಡೋದ್ ಬೇಕಾಗಿಲ್ಲ. ನಿಮ್ ಪ್ರೀತಿ ಒಂದಿದ್ರೆ ಅಷ್ಟೇ ಸಾಕು. ಕೇಸರಿನೂ ಬೇಕು. ಸರಿ ಆಯ್ತು, ನಿಮ್ಗೆ ಯಾಕೆ ಬೇಜಾರು? ಈಗ ಈ ಕೇಸರಿನ ಹಾಲಲ್ಲಿ ಹಾಕೊಂಡು ಕುಡಿಬೇಕು ತಾನೆ? ಕುಡಿತೀನಿ. ಸಮಾಧಾನನಾ? ಇಲ್ಲ, ನೀನ್ ಇಲ್ಲೇ ನನ್ನ ಎದುರುಗಡೆನೆ ಕುಡಿಬೇಕು. ಆಯ್ತು, ಆದ್ರೆ ಹಾಲು ಬಿಸಿ ಮಾಡಕ್ಕಾದ್ರೂ ನಾನು ಅಡಿಗೆ ಮನೆಗೆ ಹೋಗ್ಲೇಬೇಕಾಗತ್ತೆ. ಇಲ್ಲೇ ಬಿಸಿ ಮಾಡಕ್ಕಾಗಲ್ಲ. ಹೋಗಿ ಹಾಲು ಬಿಸಿ ಮಾಡ್ಕೊಂಡ್ ಬರ್ತೀನಿ. ಹೋಗಿ ಹಾಲು ಬಿಸಿ ಮಾಡ್ಕೊಂಡು ಕೇಸರಿ ಮಿಕ್ಸ್ ಮಾಡ್ಕೊಂಡು ನೀನ್ ಕುಡಿಬೇಕು. ಓಕೆ? ಏನು ಏನು ಅಂದ್ರೆ ನೀವ್ ಬಿಟ್ರೆ ತಾನೇ ನಾನು ಅಡ್ಗೆ ಮನೆಗೆ ಹೋಗಕ್ಕಾಗೋದು. ಸರಿ, ಹಾಲು ಬಿಸಿ ಮಾಡ್ಕೊಂಡ್ ಬರ್ತೀನಿ. ಬೇಗ. ಹಾ, ಕೀರ್ತಿ, ಸನ್ನಿವೇಶ ತಾನಾಗೆ ಒದಗಿ ಬರ್ತಾ ಇದೆ. ಇಷ್ಟು ಬೇಗ ನಿನ್ ಮಗುಗೆ ವಿಷ ಹಾಕೋ ಸಂದರ್ಭ ಸಿಗ್ಬೋದು ಅಂತ ನಾನು ಯೋಚನೆನೇ ಮಾಡಿರ್ಲಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಿದೆ.
ಹಾಲು ಕಾಯಿಸ್ತಿದ್ದೀನಿ, ಕೊಡ್ತೀನಿ ಇರು. ಬೇಡ, ನಾನು ಹಾಲು ಕುಡಿಯೋದಕ್ಕೆ ಬಂದಿಲ್ಲ. ಕಾಯಿಸ್ತಿದ್ದೀನಿ, ಕುಡಿದ್ರಾಯ್ತು ಇರು. ಬೇಡ ಅಂತ ಹೇಳಿದ್ನಲ್ಲ. ಮತ್ತೇನಕ್ಕೆ ಬಂದಿದ್ದು? ಆ, ಅದು ನಿನಗ್ಯಾಕೆ? ಹೋಗ್ಲಿ, ಒಂದ್ ನಿಮಿಷ ನೋಡ್ಕೋತೀಯಾ? ಹಾಂ, ನೋಡ್ಕೊ ಅಂತ ಹೇಳಿದ್ರು ಎಲ್ಲಿ ಹೋದ್ಲಿ ಇವಳು? ಹೋಗಿ ಹೋಗಿ ಅವಳಿಗೆ ಹೇಳಿದ್ನಲ್ಲ, ನಾನು ತಲೆಗೆ ಹೊಡ್ಕೋಬೇಕು. ಏನ್ ಮಾಡ್ತಿದ್ದೀರಾ? ನನ್ ಗಂಡನ್ ಕಾಟ ನನ್ಗೆ. ಏನಂತೆ? ಇಲ್ಲಿ ನೋಡಿ, ಕೇಸರಿ ಡಬ್ಬಿ ತಂದ್ಕೊಟ್ಟಿದ್ದಾರೆ. ಕೇಸರಿನಾ? ಹಾಲಲ್ಲಿ ಹಾಕೊಂಡು ದಿನ ಕುಡಿಬೇಕಂತೆ. ಕುಡಿದ್ರೆ ಕುಡಿದ್ರೆ ಮಗು ರಾಘವಣ್ಣ ಅಂತಾರನೆ ಬೆಳ್ಳಗೆ ಹುಟ್ಟುತ್ತಂತೆ. ಕೇಸರಿ ಹಾಕೊಂಡು ಹಾಲು ಕುಡಿದ್ರೆ ಮಗು ಬೆಳ್ಳಗೆ ಹುಟ್ಟುತ್ತಂತ ಅಂತೆ. ನಮ್ಮಮ್ಮ ಅವಾಗ ಕೇಸರಿ ಹಾಕೊಂಡು ಹಾಲು ಕುಡ್ದಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಕಬ್ಬು ಹುಟ್ಬಿಟ್ಟೆ. ನಗ್ಬೇಡಿ ನೀವು. ನಮ್ಮಮ್ಮ ಕುಡಿದೇ ಇದ್ರೆ ಏನಂತೆ, ಈಗ ಕುಡಿತೀನಿ, ಆಗ ಸ್ವಲ್ಪ ನನ್ನ ಬಣ್ಣನು ಬದಲಾಗ್ಬೋದು ಏನಪ್ಪ. ಆ ಥರದ ಪ್ರಯೋಗದ ಬಗ್ಗೆ ನಾನು ಎಲ್ಲೂ ಕೇಳ್ಪಟ್ಟಿಲ್ಲ. ಟ್ರೈ ಮಾಡಿ ನೋಡಿ, ಆದ್ರೂ ಆಗ್ಬೋದು. ಹೌದಾ? ಹಾಗಾದ್ರೆ ನಾಳೆನೆ 2 ಡಬ್ಬ ತಂದು ಗಟ ಗಟ ಅಂತ ಕುಡಿದು ಬಿಡ್ತೀನಿ. ಗಟ ಗಟ ಅಂತ ಕುಡಿರಿ, ಆಮೇಲೆ ನೀವು ಆಸ್ಪತ್ರೆಯಲ್ಲಿ ಮಲಗಿರ್ತೀರಿ. ಮಾಡಿರ್ತೀನಾ? ಹೆಂಗಿರ್ತಮ್ಮ? ಅತಿಯಾದ ಅಮೃತನೂ ವಿಷ ಅಂತಾರೆ ಅಣ್ಣ. ಜಾಸ್ತಿ ಕೇಸರಿ ತಿಂದ್ರೆ ಉಷ್ಣ ಆಗುತ್ತೆ. ಹೌದಾ? ಈಗ ನೀವು ಇರೋ ಕಲರ್ಗೆ ಏನಾಗಿದೆ ನಿಮ್ಗೆ? ಇದೇ ಗ್ಯಾರಂಟಿ ಕಲರ್ ಚೆನ್ನಾಗಿದೆ ಅಂತೀರಾ? ಸೂಪರ್ ಆಗಿದೆ. ಕಿತ್ತಮ್ಮ, ಅಮೃತ ಅತಿಯಾಗಿ ಕುಡಿದ್ರು ವಿಷ ಆಗುತ್ತೆ ಅಂದ್ರಲ್ಲ? ಹೌದು. ಮತ್ತೆ ನೀವು 2 ಗ್ಲಾಸ್ ಕುಡಿತಾ ಇದ್ದೀರಾ? 2 ಗ್ಲಾಸ್ ನನ್ಗೆಲ್ಲ ಮಾಡ್ತೀಯಣ್ಣ. ಒಂದು ವಸದಾಗೆ, ಇನ್ನೊಂದು ನನಗೆ. ನಿಮ್ಗ? ಸರಿ, ಕುಡಿ. ಇಲ್ಲೇ ಕುಡಿಯೋ ಹಾಗಿಲ್ಲ, ನಿಮ್ಮ ಅಣ್ಣನ್ ಸ್ಟ್ರಿಕ್ಟ್ ಆರ್ಡರ್ ಆಗಿದೆ. ಅವ್ರ ಎದುರುಗಡೆನೆ ಕೂತು ಕುಡಿಬೇಕು ಅಂತ. ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ. ಬಹಳ ಪ್ರೀತಿ ಇಟ್ಕೊಂಡವ್ರೆ. ಬೆಸ್ಟ್ ಜೋಡಿ ರಾಘಣ್ಣನ್ಗ. ನಮ್ಮಮ್ಮಂಗೆ ಆಗ ಕೇಸರಿ ಸಿಗ್ಲಿಲ್ವಾ? ವಸುದ ರೂಮಲ್ಲಿ ಇದ್ದಾಳ. ಯಾಕಿರ್ತಿ? ಹಾಲು ಕೊಡೋಣ ಅಂತ. ಅಯ್ಯೋ, ಅವಳು ಈಗ ತಾನೇ ಮಲಗ್ಬಿಟ್ಲಲ್ಲ. ಎಬ್ಬಿಸ್ತೀನಿ, ಕುಡಿದು ಮಲ್ಕೊಳ್ಳಿ. ಬೇಡ ಬೇಡ ಕೀರ್ತಿ, ಆಮೇಲೆ ಕೊಟ್ಟರೆ ಆಯ್ತು ಬಿಡು. ಕೇಸರಿ ಹಾಕಿದ್ದೀನಿ, ಮಗುಗೆ ಒಳ್ಳೇದು. ಕೇಸರಿನಾ? ರಾಘವು ನನಗೆ ಅಂತ ತಂದಿದ್ರು. ನಾನು ವಸುದಾಗೆ ಗಾಯತ್ರಿಗೆ ಇಬ್ರಿಗೂ ಕೊಡೋಣ ಅಂತ ತಂದೆ. ಅಲ್ಲ ಕೀರ್ತಿ, ರಾಘವ್ ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದದು, ಅದನ್ನ ನೀನು ಎಲ್ರಿಗೂ ಹಂಚ್ತಾ ಇದೆಯಲ್ಲ. ಆದ್ರೆ ಈ ಹಾಲನ್ನ ಅವಳಿಗೆ ಕೊಡೋದು ಬೇಡವೋ ಅಂತ ನನಗೆ ಗೊಂದಲ ಇದೆ. ಯಾಕೆ? ನಿನಗೆ ಗೊತ್ತಲ್ಲ ಕೀರ್ತಿ, ಅವಳಿಗೆ ಯಾವ್ದು ಒಗ್ಗತ್ತೆ ಯಾವ್ದು ಒಗ್ಗಲ್ಲ ಒಂದು ಗೊತ್ತಿಲ್ಲ. ಅದರಲ್ಲೂ ಕೇಸರಿ ಸ್ವಲ್ಪ ಉಷ್ಣ ಬೇರೆ. ಯಾವುದಕ್ಕೂ ಒಂದ್ಸಲ ಡಾಕ್ಟರ್ಗೆ ಫೋನ್ ಮಾಡಿ ಕೇಳ್ಕೊಂಡ್ಬಿಡ್ಲಾ? ಸರಿ, ನಾ ಫೋನ್ ಮಾಡ್ತೇನೆ. ವಸುಧಾನು ಎಲ್ಲರ ಹಾಗೆ ನಾರ್ಮಲ್ ಆಗಿದ್ದಿದ್ರೆ ನಾನು ಯಾವುದಕ್ಕೂ ಅನುಮಾನ ಪಡೋದು ಬೇಕಾಗಿರ್ಲಿಲ್ಲ. ಆದರೆ ಅವಳ ಪರಿಸ್ಥಿತಿ ನಿನಗೆ ಗೊತ್ತಲ್ಲ ಕೀರ್ತಿ, ಅದಕ್ಕೆ ಒಂದ್ಸಲ ಡಾಕ್ಟ್ರಿಗೆ ಫೋನ್ ಮಾಡ್ಬೇಡ ಅಂತ. ಹಲೋ ಹಲೋ ಡಾಕ್ಟರ್, ನಾನು ವೈದೇಹಿ. ನಿಮ್ಮ ಪೇಷಂಟ್ ವಸುಧಾ ಇದ್ದಾಳಲ್ಲ, ಅವ್ರ ತಾಯಿ ಮಾತಾಡ್ತಾ ಇರೋದು. ಹಾ ಹೇಳಿ. ಅದು ನನಗೊಂದು ಅನುಮಾನ, ಅದಕ್ಕೆ ಫೋನ್ ಮಾಡಿದೆ. ವಸುಧಾಗೆ ಕೇಸರಿ ಹಾಕಿರೋ ಹಾಲನ್ನ ಕೊಟ್ಟರೆ
ಏನು ತೊಂದರೆ ಆಗಲ್ವಾ ಡಾಕ್ಟರ್? ಇಲ್ಲ ಇಲ್ಲ ಕೊಡ್ಬೇಡಿ. ವಸುಧನ್ ಇವಾಗಿನ ಆರೋಗ್ಯ ಸ್ಥಿತಿಗೆ ಕೇಸರಿ ಕೊಟ್ರೆ ತುಂಬಾ ತೊಂದರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೊಡ್ಬೇಡಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ಅವಳಿಗೆ ಕೇಸರಿ ಹಾಕಿರೋ ಹಾಲನ್ನ ಕೊಡಲೇಬಾರ್ದು ಅಂತ ಖಡಾಖಂಡಿತವಾಗಿ ಡಾಕ್ಟರ್ ಹೇಳ್ಬಿಟ್ರು ಕೀರ್ತಿ. ಸಾರಿ, ನೀನಷ್ಟು ಪ್ರೀತಿಯಿಂದ ಅವಳಿಗೆ ಅಂತ ಕೇಸರಿ ಹಾಕಿರೋ ಹಾಲನ್ನ ಮಾಡ್ಕೊಂಡು ಬಂದೆ, ಆದ್ರೆ ಅವಳು ಕುಡಿಯೋಕ್ಕಾಗಲ್ಲ. ಬಹುಶಃ ರಾಘವ್ ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದನ್ನ ನೀನೊಬ್ಳೇ ಕುಡಿಬೇಕು ಅನ್ನೋದು ಆ ದೇವ್ರ ಇಚ್ಛೆ ಅನ್ಸುತ್ತೆ. ಬೇಜಾರು ಮಾಡ್ಕೋಬೇಡ. ಛೇ, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀನಿ? ಹೊಸದಾಗಿ ಸೇರೋದಿಲ್ಲ ಅಂದಮೇಲೆ ಕೊಡೋದು ಬೇಡ. ಡಾಕ್ಟ್ರನ್ನ ಕೇಳಿದ್ದು ಒಳ್ಳೇದೇ ಆಯ್ತು. ಅಕಸ್ಮಾತ್ ಕೇಳದೆ ಕೊಟ್ಟು ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಗತಿ? ಬೇಡ ಬಿಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಏನ್ ಕಿರ್ತಮ್ಮ, ಆಗ್ಲಿಂದ ಟ್ರೈನ್ ಇಟ್ಕೊಂಡು ಓಡಾಡ್ತಾನೆ ಇದ್ದೀರಾ? ನೀವು ಮಾಡಿದ ಹಾಲು ಸೇಲ್ ಆಗ್ಲಿಲ್ವಾ? ಎಲ್ಲ ಹಾಗೆ ಇದೆ, ಏನ್ ಸಮಾಚಾರ? ಹೊಸದ ಕೇಸರಿ ಹಾಕಿರೋ ಹಾಲನ್ನ ಕುಡಿಯೋ ಹಾಗಿಲ್ವಂತೆ ಅಣ್ಣ. ಅದಕ್ಕೆ 2 ಗ್ಲಾಸ್ ಹಾಲನ್ನ ನೀವೇ ಕುಡಿದ್ಬಿಡ್ತೀರಾ? ಕುಡೀರಿ ಕುಡೀರಿ, ಮಗು 100 ಕ್ಯಾಂಡಲ್ ಬಲ್ಬ್ಸ್ ತರ ಪಳ 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 ಅಂತ ಹೊಳಿತಾ ಇರುತ್ತೆ. ಅದ್ರಲ್ಲಿ 1 ಗ್ಲಾಸು ಅಂಜಲಿಗೆ ಅಂತ ಇಟ್ಟಿ. ಅಂಜಲಿಗೆ? ನಿಮಗ್ ಬುದ್ಧಿ ಬರಲ್ಲ ಬಿಡಿ. ಅಯ್ಯೋ, ಯಾಕೆ? ಅವಳು ವಿಷ ಕಕ್ಕೋ ಹಾವು, ಹಾವಿಗೆ ನೀವು ಹಾಲೆರಿತೀರಾ? ಅಣ್ಣ, ಅವಳು ಏನೇ ಆಗಿರ್ಬೋದು, ಆದ್ರೆ ಹೊಟ್ಟೆಲಿರೋ ಮಗು ಪಾಪ ಅದೇನ್ ಮಾಡಿದೆ? ಹಾಲು ಅಂಜಲಿನೇ ಕುಡಿದ್ರು ಅದು ಸೇರೋದು ಮಗುವಿನ ಹೊಟ್ಟೆಗೆ. ಅರ್ಥ ಆಯ್ತಾ? ನಿಮಗ್ ಬುದ್ಧಿ ಹೇಳೋದಕ್ಕಿಂತ ನಾನ್ ಬುದ್ಧಿ ಕಲಿಬೇಕು. ಕಲೀರಿ. ನನಗೂ ಯಾವ ಬುದ್ಧಿ ಬರುತ್ತೆ? ಕೀರ್ತಿ, ಹಾಲಿಗೆ ಮೆಡಿಸಿನ್ ಹಾಕಿದ್ದೀನಿ ಕಣೆ. ಆ ಹಾಲು ನಿನ್ ಹೊಟ್ಟೆ ಸೇರುತ್ತೆ. ಅಲ್ಲಿಗೆ ನಿನ್ ಮಗು ಶಿವ ಅಂತ ಕೊನೆ ಹೆಸರು ಎಳೆಯುತ್ತೆ. ನೀನು ಮಗು ಮಗು ಅಂತ ಬೀಗ್ತಿದ್ದೆ ಅಲ್ವಾ? ಮರ್ತು ಬಿಡು. ನೀನ್ ಯಾಕೆ ಬರಕೋದೆ? ಇದನ್ ಯಾಕೆ ತಂದೆ? ನಿನಗೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ನಾನು ಆಗ್ಲೇ ಹೇಳಿದ್ನಲ್ಲ ನನಗೆ ಹಾಲು ಬೇಡ ಅಂತ. ಮತ್ತೆ ಯಾಕೆ ತರಕೋದೆ? ನಾನು ತಂದಿರೋದು ನಿನಗೋಸ್ಕರ ಅಂತ ಅಲ್ಲ ಅಂಜಲಿ, ನಿನ್ ಹೊಟ್ಟೆಲಿರೋ ಮಗುಗೋಸ್ಕರ. ಕೇಸರಿ ಹಾಕಿರೋ ಹಾಲು ಕುಡಿದ್ರೆ ಮಗುಗ್ ತುಂಬಾ ಒಳ್ಳೇದಂತೆ. ತಗೋ. ಅದ್ ನನಗೂ ಗೊತ್ತಿದೆ, ಆದ್ರೆ ನನಗೆ ಬೇಡ. ನಿನಗ್ ಬೇಡ, ಆದ್ರೆ ನಿನ್ ಹೊಟ್ಟೆಲಿರೋ ಮಗುಗೆ ಬೇಕೇ ಬೇಕು. ತಗೋ ತಗೋ, ಕುಡಿ. ಮೊದಲು ನೀನ್ ಕುಡಿ. ತಗೋ. ಅಬ್ಬಬ್ಬಾ, ನಿನ್ನ ಬಾಯಿಂದ ನೀನ್ ಕುಡಿ ಅಂತ ಬಂತಲ್ಲ, ಅದೇ ಸಂತೋಷ ನನ್ಗೆ. ನನ್ಗಲ್ಲಿದೆ ಕುಡಿತೀನಿ, ನೀನ್ ಕುಡಿ. ನೀನ್ ಕುಡಿಯೋದನ್ನ ನಾನು ನೋಡ್ಬೇಕು. ಕುಡಿ ಕುಡಿ ಅನ್ನಲ್ಲ, ಕುಡಿ. ಏನ್ ಮಾಡೋದು? ನಾನ್ ಹಾಲು ಕುಡಿಲಿಲ್ಲ ಅಂದ್ರೆ ಇವಳು ಕುಡಿಯೋದಿಲ್ಲ ಅಂತ ಕಾಣುತ್ತೆ. ಇವಳೇನಾದ್ರೂ ಕುಡಿಲಿಲ್ಲ ಅಂದ್ರೆ ನಮ್ ಪ್ಲಾನ್ ಎಲ್ಲ ಬಿದ್ದೋಗುತ್ತಲ್ಲ. ಏನ್ ಮಾಡ್ಲಿ? ಏನ್ ಯೋಚನೆ ಮಾಡ್ತಿದ್ಯಾ? ಹಾಲು ಕುಡಿ. ಕುಡಿ ಅಂಜಲಿ. ಹಾ, ನನ್ನ ಹೊಟ್ಟೆಯಲ್ಲಿ ಹೇಗೂ ಮಗು ಇಲ್ಲ. ನಾನ್ ಕುಡಿದ್ರೆ ಇವಳು ಕುಡಿತಾಳೆ. ನನಗೇನು ತೊಂದರೆ ಆಗಲ್ಲ, ನಾನು ಕುಡಿತೀನಿ. ಹಾ, ಕುಡಿತೀನಿ. ವಾವ್, ಹಾಲು ತುಂಬಾ ಚೆನ್ನಾಗಿದೆ. ನೀನು ಕುಡಿ. ಹೌದಾ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಿನ್ ಬಾಯಿಂದ ಚೆನ್ನಾಗಿದೆ ಅಂತ ಬರೋದೇ ಅಪರೂಪ. ತಗೋ ಕುಡಿ. ನಾನು ಕುಡ್ದಲ್ಲ, ನೀನ್ ಕುಡಿ. ಇದನ್ನು ನೀನೇ ಕುಡಿ, ಪರವಾಗಿಲ್ಲ. ನಾನು ಇನ್ನೊಂದು ಲೋಟ ಕಾಯಿಸ್ಕೊಂಡು ಕುಡಿತೀನಿ. ಅಯ್ಯೋ, ಹಾಗಲ್ಲ. ಕುಡಿ ಅಂತ ಹೇಳ. ಕುಡಿ ಕುಡಿ ಅಂಜಲಿ, ಕುಡಿ. ಸೊಸೆ ಸೊಸೆ